ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಮಾನಸಿಕ ಖಿನ್ನತೆ ಡೆಲಿವರಿ ಆದಮೇಲೆ ಇಟ್ ಇಸ್ ವೆರಿ ಕಾಮನ್ ಅಂತ ಚಾಟ್ ಜಿ ಪಿ ಟಿನೂ ಹೇಳ್ದು. ಆಬ್ವಿಯಸ್ಲಿ ಮನೆಯವ್ರ ಹತ್ರ ಹೇಳ್ಕೊಂಡ್ರೆ ಸುಮ್ಮನೆ ಏನೇನೋ ಥಿಂಕ್ ಮಾಡಬೇಡ, ಓವರ್ ಥಿಂಕ್ ಮಾಡ್ತಾ ಇದೆಯಾ ನೀನು, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಬೈತಾರೆ. ಅದು ಇನ್ನೂ ಟ್ರಿಗರ್ ಮಾಡುತ್ತೆ. ಆ್ಯಂಡ್ ಏನು ಡೆಲಿವರಿ ಆದಮೇಲೆ ಎಷ್ಟೆಲ್ಲ ಚೇಂಜಸ್ ಬರುತ್ತೆ ಬಾಡಿಲಿ, ಹಾರ್ಮೋನಲ್ ಚೇಂಜಸ್ ಬರುತ್ತೆ. ನಾರ್ಮಲ್ ಡೆಲಿವರಿ ಆದರೆ ಸೂಚರ್ಸ್ ಪೇನ್ ಇರುತ್ತೆ, ಸಿಸರಿನ್ ಆದರೆ ಅಬ್ಡಾಮಿನಲ್ ಪೇನು, ಸ್ಟಿಚಸ್ ಪೇನ್ ಇರುತ್ತೆ, ಕರೆಕ್ಟಾಗಿ ನಿದ್ದೆ ಇರಲ್ಲ, ಸ್ಲೀಪ್ ಡಿಪ್ರವೇಷನ್ ಅನ್ನೋದು ತುಂಬ ಆಗುತ್ತೆ, ಎಲ್ಲ ಹೊಸ್ದಾಗಿ ಅನ್ನಿಸ್ತಾ ಇರುತ್ತೆ. ಯಾಕೆ ಹಿಂಗೆ ತುಂಬ ಕಷ್ಟ ಅಂತ ಫೀಲ್ ಆಗುತ್ತೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ. ಆ್ಯಂಡ್ ಆಲ್ಸೋ ಪ್ರೆಗ್ನೆನ್ಸಿ ಎಲ್ಲ ನಾವು ಹೆಂಗಿರ್ತೀವಿ ಅಂತಂದರೆ ಆರೈಕೆ ಎಲ್ಲ ನಮ್ಮ ಮೇಲೆ ಇರುತ್ತೆ, ಕಾನ್ಸಂಟ್ರೇಷನ್ ಎಲ್ಲ ನಮ್ಮ ಮೇಲೆ ಇರುತ್ತೆ. ಅದನ್ನು ತಿನ್ನು ಇದನ್ನು ತಿನ್ನು, ಆಚೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಬೇಸಿಕಲಿ ಪ್ರೆಗ್ನೆನ್ಸಿ ಇಸ್ ಎ ಕಲರ್ಫುಲ್ ಜರ್ನಿ. ಬಟ್ ಬಾಣಂತನ ಅಂತ ಬಂದಿದ ತಕ್ಷಣ 4 ಗೋಡೆಗೆ ರಿಸರ್ವ್ಡ್ ಆಗಿಬಿಟ್ಟಿರ್ತೀವಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು. ಕೆಲವೊಬ್ರು ಮನೇಲಿ ಪಥ್ಯ ಅಂತ ಮಾಡಿಸ್ತಾರೆ, ಅದು ಇನ್ನೂ ದೊಡ್ಡ ಡಿಪ್ರೆಷನ್ನು. ಸೊ ಈ ಟೈಮಲ್ಲಿ ಫ್ಯಾಮಿಲಿ ಸಪೋರ್ಟ್ ಇದೆ ಅಂತಂದರೆ ನಾವು ಈ ಫೇಸ್ನ ಈಸಿಯಾಗಿ ದಾಟ್ಬೋದು. ಇನ್ ಕೇಸ್ ತುಂಬ ಜನಕ್ಕೆ ಇರಲ್ಲ ಫ್ಯಾಮಿಲಿ ಸಪೋರ್ಟು. ಯಾಕೆಂದರೆ ಕಾನ್ಸಂಟ್ರೇಷನ್ ಎಲ್ಲ ಮಗು ಮೇಲಿರುತ್ತೆ, ತಾಯಿನ ಯಾರು ಅಂದರೆ ಕೇರ್ ಮಾಡಲ್ಲ. ಆ ಸ್ಟೇಜಸಲ್ಲೇ ಈ ಡಿಪ್ರೆಷನ್ ಅನ್ನೋದು ಲೀಡ್ ಆಗುತ್ತೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಫ್ಯಾಮಿಲಿ ಮೆಂಬರ್ ಟು ಸಪೋರ್ಟ್ ನ್ಯೂ ಮಾಮ್, ಎಸ್ಪೆಷಲಿ ಹಸ್ಬೆಂಡ್ ಏನಾದರೂ ನಮ್ಮ ಜೊತೆ ಕರೆಕ್ಟಾಗಿದ್ದಾರೆ ಅಂತ ಹೇಳಿದ್ರೆ ಚೆನ್ನಾಗೇ ಇರುತ್ತೆ ಎಲ್ಲ. ಅಂದರೆ ನಮಗೇನು ಅಲೋನಾಗಿ ಫೀಲ್ ಆಗೋಲ್ಲ. ಇನ್ ಕೇಸ್ ಅವರೇ ಯಾಕೆ ಹಿಂಗೆ ಆಡ್ತಾ ಇದೆ, ಯಾಕೆ ಇಷ್ಟು ಕೋಪ ಮಾಡ್ಕೊತಿದ್ಯಾ ಅಂತ ಅವ್ರೇನಾದರೂ ಕ್ವಶನ್ ಮಾಡಿದ್ದಾರೆ ಅಂತ ಅಂದರೆ ಕತೆ ಮುಗೀತು, ಇನ್ನೂ ಅಳೋದು ಜಾಸ್ತಿ ಆಗುತ್ತೆ. ಸೊ ಎವ್ರಿ ನ್ಯೂ ಮಾಮ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ, ಅಲೋನಾಗಂತೂ ಫೀಲ್ ಆಗಬೇಡಿ. ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ನಿಮ್ಮ ಮದರ್ಹುಡ್ ಜರ್ನಿನ ಹಾಳು ಮಾಡೋಕ್ಕಂತೂ ಬಿಡೋಕ್ಕೆ ಹೋಗಬೇಡಿ. ಪ್ಲೀಸ್ ಬಿ ಕಾನ್ಷಿಯಸ್ ಅಬೌಟ್ ಯುವರ್ ಥಾಟ್ಸ್ ಆ್ಯಂಡ್ ಎಂಜಾಯ್ ಯುವರ್ ಮದರ್ಹುಡ್ ಅಷ್ಟೇ.